ನಮಸ್ಕಾರ ವೀಕ್ಷಕರೇ, ರೆಬಲ್ ಟಿವಿಗೆ ಸ್ವಾಗತ. ನಾನು ತೃಷಾ ರಮೇಶ್. ಇವತ್ತು ಎಲ್ರಿಗೂ ಗೊತ್ತು, ಇದು ವಿಶ್ವ ತಾಯಂದಿರ ದಿನ ನಡೀತಾ ಇದೆ. ಎಲ್ಲರಿಗೂ ಅವರಮ್ಮ ಅಂದರೆ ತುಂಬ ಇಷ್ಟ. ಯಾಕೆ ನವಮಾಸ ನಮ್ಮನ್ನು ಹೆತ್ತು ಸಾಕಿ ನಮ್ಮ ಕಷ್ಟ ಸುಖ ನೋವು ನಲುವಲ್ಲೂ ಕೂಡ ಜೊತೆಯಾಗಿರುವಳು ತಾಯಿ. ಸೊ ಅಂಥ ತಾಯಿಯ ದಿನವನ್ನು ಆಚರಿಸ್ತಾ ಇದ್ವಿ, ನಾವು ತಾಯಂದಿರ ದಿನವನ್ನು ಆಚರಿಸ್ತಾ ಇದ್ವಿ. ಬನ್ನಿ, ಅವರಮ್ಮ ಅಂದರೆ ಅವರಿಗೆ ಇಷ್ಟ. ಹಾಗೆ ಎಲ್ಲರೂ ಮನೇಲೂ ಅಮ್ಮನ ಹತ್ರ ಬೈಸ್ಕೊಳ್ದೇ ಇರೋರು ಯಾರೂ ಇರಲ್ಲ. ಸೊ ಅವರಮ್ಮ ಏನೇನೆಲ್ಲ ಬೈತಾರೆ, ಅವರಮ್ಮನ ಕಂಡ್ರೆ ಎಷ್ಟು ಪ್ರೀತಿ, ಅವರಮ್ಮಂಗೋಸ್ಕರ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾವಿವತ್ತು ಮಾತಾಡಿಸ್ತಾ ಹೋಗ್ತಾ ತಿಳ್ಕೊಳ್ಳೋಣ ಬನ್ನಿ. ಹೀಗೆ ತಾಯಿ ಆಗೋದು ತುಂಬ ಇಂಪಾರ್ಟೆಂಟು, ಪುಣ್ಯ ಕೂಡ. ಜೊತೆಗೆ ನಾವು ತಾಯಿ ಆದಮೇಲೆ ಅವಳು ಜೀವನ ಕಂಪ್ಲೀಟ್ ಅಂತ ಅಂತಾರೆ. ಜೊತೆಗೆ ತಾಯಿಗೆ ಮಕ್ಕಳ ಬಗ್ಗೆ ತುಂಬ ಕೇರ್ ಇರುತ್ತೆ. ತನ್ನ ಜೀವನ ಎಲ್ಲ ಮಕ್ಕಳಿಗೋಸ್ಕರನೇ ಮುಡಿಪಾಗಿಟ್ಟಿರ್ತಾರೆ. ಅದರಿಂದ ತಾಯಿ ಸೋ ಗ್ರೇಟ್. ಮ್ಯಾಮ್, ನೀವು ತಾಯಿ ಆಗೋಕ್ಕಿಂತ ಮುಂಚೆ ಅಮ್ಮನ ಜೊತೆ ಜಗಳ ಆಡಿರ್ತೀರಾ, ಒಂದಷ್ಟು ಕೋಪ ಎಲ್ಲ ನಡೆದಿರುತ್ತೆ. ನೀವು ತಾಯಿ ಆದಮೇಲೆ ಎಷ್ಟು ಮಿಸ್ ಮಾಡ್ಕೊತೀರಾ ನಿಮ್ಮ ಅಮ್ಮನ? ಹೌದು, ನಮ್ಮಮ್ಮ ಜೊತೆ ನಾವು ಮಾತಾಡಿದುಂಟು. ಅದೇ ಥರ ನಮ್ಮ ಮಕ್ಕಳು ನಮ್ಮ ಜೊತೆ ಆಡುವಾಗ ನಾವು ಚೈಲ್ಡ್ ಇದ್ದಾಗ ನಾವು ಮಾಡಿದ ನೆನಪಾಗುತ್ತೆ. ಸೊ ನಮ್ಮ ಮಕ್ಕಳು ನಮ್ಮ ಮಾಡಿದಾಗಲೇ ಅದು ನಮ್ಗೆ ನೆನಪಾಗುತ್ತೆ ಅಷ್ಟೇ. ನಿಮ್ಮಮ್ಮ ನಿಮಗೆ ಬೈತಾ ಇದ್ದಿದ್ದ ಮೋಸ್ಟ್ ಕಾಮನ್ ಡೈಲಾಗ್ ಯಾವುದು? ಹೇಳಿದ ಮಾತು ಕೇಳು. ಸೇಮ್, ಹಿಂದೆ ತಿರ್ಕೊಂಡು ಮಾತಾಡಬಾರ್ದು, ಹೇಳಿದ ಮಾತು ಕೇಳಬೇಕು ಅಷ್ಟೇ. ಹಾಯ್. ಹಾಯ್. ನಿಮ್ಮ ಅಮ್ಮ ಅಂದರೆ ಎಷ್ಟು ಇಷ್ಟ ನಿಮಗೆ? ತುಂಬ ಇಷ್ಟ. ತುಂಬ ಇಷ್ಟ. ಸೊ ಅಮ್ಮಂಗೋಸ್ಕರ ಒಂದು ಸಾಂಗ್ ಹೇಳಿ ಅಂದರೆ ಯಾವ ಸಾಂಗ್ ಹೇಳ್ತೀರಾ? ಹೌದಾ, ಅಮ್ಮ ನಿಮಗೆ ಬೈತಾರಾ? ಐ ಲವ್ ಯು ಅಂತ ಏನೇನು ಬೈತಾರ ಅಮ್ಮ ನಿಮಗೆ? ಹೇಳಿದ ಮಾತು ಕೇಳು. ಆಮೇಲೆ ನಾನು ಅಮ್ಮ ಏನಂತಾರೆ ಅದು ಮಾಡಲಿಲ್ಲ ಅಂತಂದರೆ ಬೈತಾರೆ. ಓಕೆ, ನೀವು ಏನಾದ್ರು ಬೇಕು ಅಂದರೆ ಅಪ್ಪನ ಹತ್ರ ಜಾಸ್ತಿ ಕೇಳ್ತೀರಾ, ಅಮ್ಮನ ಹತ್ರ ಜಾಸ್ತಿ ಕೇಳ್ತೀರಾ? ಅಮ್ಮನ ಹತ್ರ. ಯಾರು ಕೇಳಿದ್ದೆಲ್ಲ ತಕ್ಷಣ ಕೊಡಿಸ್ತಾರೆ? ಅಪ್ಪ ಕೊಡಿಸ್ತಾರೆ. ಕೇಳೋದು ಅಮ್ಮನ ಹತ್ರನಾ? ಅಮ್ಮ ಅಂತಾರೆ, ಅಪ್ಪನ ಹತ್ರ ತೆಗೆಸ್ಕೊ ಅಂತ. ಅಪ್ಪ ಹಂಗಂತಾರಾ? ಓಕೆ, ನಿಮಗೆ ಮೋಸ್ಟ್ ಫೇವ್ರೇಟ್ ಯಾರು, ಅಮ್ಮನ ಅಪ್ಪನ? ಇಬ್ರು. ಹಂಗೆ ಹೇಳೋಕ್ಕಾಗಲ್ಲ, ಅದಕ್ಕೆ ಇಬ್ರು ಇಷ್ಟ. ಓಕೆ, ಯಾರು ತುಂಬ ಬೈತಾರೆ, ಯಾರು ತುಂಬ ಮುದ್ದು ಮಾಡ್ತಾರೆ? ಅಪ್ಪ ಮುದ್ದು ಮಾಡ್ತಾರೆ, ಅಮ್ಮ ಬೈತಾರೆ. ಸೊ ಇವಾಗ ಇವತ್ತು ತಾಯಂದಿರ ದಿನ ನಡೀತಾ ಇದೆ. ಸೊ 365 ದಿನಾನೂ ನಮಗೋಸ್ಕರ ಅಮ್ಮಂದರು ಕೆಲಸ ಮಾಡ್ತಾರೆ, ನಮಗೋಸ್ಕರ ಯೋಚನೆ ಮಾಡ್ತಾ ಇದ್ದಾರೆ. ಅಂಥ ತಾಯಂದ್ರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಮೈ ಮಾಮ್. ಅಮ್ಮಂಗೋಸ್ಕರ ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಅವ್ರ ಸಾಂಗಲ್ಲಿ ನನಗೆ ಅಷ್ಟೊಂದು ಸಾಂಗೆಲ್ಲ ಬರಲ್ಲ. ಪರವಾಗಿಲ್ಲ, 2 ಲೈನ್ ಅಮ್ಮಂಗೋಸ್ಕರ. 100 ಸಾರಿ ಹೇಳಿದರೂ ಆಸೆ ಮುಗಿಯಲ್ಲ, ಜನ್ಮ ಪೂರ್ತಿ ಹಾಡಿದರೂ ಮಾತು ಮುಗಿಯಲ್ಲ, ಅಮ್ಮ ಅಮ್ಮ ಐ ಲವ್ ಯು. ನೀವು ಮ್ಯಾರಿಡಾ ಅನ್ಮ್ಯಾರಿಡ್ ಅಲ್ವಾ? ನಾರ್ಮಲಿ ನಮ್ಮ ಅನ್ಮ್ಯಾರಿಡ್ ಗರ್ಲ್ಸ್ಗೆ ಅಮ್ಮಂದ್ರು ಬೈಯೋ ಮೋಸ್ಟ್ ಪದಗಳು ಯಾವುದೇ? ಬೆಳಗ್ಗೆ ಎದ್ದ ತಕ್ಷಣ ಬೈತಾರೆ, ಎದ್ದಿಲ್ಲ ಅಂದ್ರೂ ಯಾವಾಗಲೂ ಎನಿ ಟೈಮ್ ಬೈತಾನೆ ಇರ್ತಾರೆ. ಬಟ್ ಅದು ನಮ್ಮ ಒಳ್ಳೇದಕ್ಕೆ. ನಾವೆಲ್ಲಾದರೂ ಔಟ್ಸೈಡ್ ಹೋದಾಗ ಕೇರಿಂಗ್ ಮಾಡೋದು ಜಾಸ್ತಿ, ಯಾಕೆ ಲೇಟು ಎಲ್ಲನೂ ಕೇಳ್ತಾರೆ. ಬಟ್ ಅವ್ರನ್ನ ಬಿಟ್ಟಿರೋದಕ್ಕೂ ತುಂಬ ಕಷ್ಟ. ಅವರೆಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ. ವ್ಯಾಲ್ಯೂ ಏನಂತ ನಮಗೆ ಗೊತ್ತಾಗ್ತಾ ಇದೆ, ಯಾಕಂದರೆ ಅವ್ರು ಊರಲ್ಲಿದ್ದಾರೆ, ನಾವು ಇಲ್ಲಿದ್ದೀವಿ. ಸೊ ಎಷ್ಟು ಮಿಸ್ ಮಾಡ್ಕೊತೀರಾ? ತುಂಬ ಮಿಸ್ ಮಾಡ್ಕೊತೀವಿ. ಯಾವಾಗಲೂ ವೀಕ್ಲಿ ಒನ್ ಟೈಮ್ ಮನೆಗೆ ಹೋಗೋಣ ಅಂತಲೇ ಅನಿಸ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹಾಗೆ. ಅಮ್ಮ ಇವಾಗ ನಾರ್ಮಲಿ ಮನೇಲಿ ಇದ್ದಾಗ, ಊರಲ್ಲಿ ಇದ್ದಾಗ ಅಮ್ಮ ಡೈಲಿ ಏನೋ ಒಂದು ರೆಸಿಪಿ ಮಾಡಿದ್ರು ಇದೇನು ದಿನ ಮಾಡ್ತೀಯಾ ಅಂತ ಹೇಳ್ತೀವಿ. ಬಟ್ ಎಷ್ಟು ಮಿಸ್ ಮಾಡ್ಕೊತೀರಾ? ಇವಾಗ ಅವ್ರ ವ್ಯಾಲ್ಯೂ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅಷ್ಟೇ. ಸೊ ಮಿಸ್ ಮಾಡ್ಕೊತೀರಾ? ಅಮ್ಮನ ಬಗ್ಗೆ 2 ಮಾತಲ್ಲಿ ಏನು ಹೇಳೋಕ್ಕಾಗುತ್ತೆ. ಅಮ್ಮ ಅಂದರೆ ಒಂದು ಸ್ಪೆಷಲು, ಅಮ್ಮನೇ ಒಂದು ಸ್ಪೆಷಲ್. ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಅಪ್ಪ ತುಂಬ ದುಡಿತಾರಲ್ವ, ಅವ್ರು ದುಡಿಯೋದು ಕಾಣುತ್ತೆ, ಅಮ್ಮ ದುಡಿಯೋದು ಕಾಣಲ್ಲ. ಮನೆಯಲ್ಲಿ ತುಂಬ ಕೆಲಸ ಮಾಡ್ತಾರೆ. ಸೊ ಅಮ್ಮನ ಒಂಥರ ಸ್ಪೆಷಲ್ ಅಲ್ಲ, ಪ್ರತಿ ಹೆಣ್ಮಕ್ಳು ಎಲ್ಲ ಸ್ಪೆಷಲ್ಲೇ. ಸೊ ಎಲ್ಲ ತಾಯಂದ್ರಿಗೂ ತಾಯಂದ್ರ ದಿನದ ಶುಭಾಶಯಗಳು. ಸರ್, ಇವಾಗ ನಾರ್ಮಲಿ ಅಮ್ಮಂದ್ರು ಬೈಯೋದು ಜಾಸ್ತಿ, ನಿಮಗೆ ಬೈಯೋ ಅಂತ ಕಾಮನ್ ಡೈಲಾಗ್ ಸರ್? ಅಮ್ಮ ತುಂಬ ಜಾಸ್ತಿ ಬೈಯಲ್ಲ ಆ್ಯಕ್ಚುಲಿ, ಬಟ್ ಅಪ್ಪ ತುಂಬ ಚೆನ್ನಾಗಿ ಬೈತಾರೆ. ಫ್ಯಾಮಿಲಿಯಲ್ಲೆಲ್ಲ ಹೇಳೋಕ್ಕಾಗಲ್ಲ. ಅಮ್ಮ ಬೈಯಲ್ಲ, ಮಾಮೂಲಿ ಏನು ಕತ್ತೆ ಅಂತಾಳೆ, ದರಿದ್ರ ಅಂತಾಳೆ ಅಷ್ಟೇ. ನಮ್ಮದು ಉತ್ತರ ಕರ್ನಾಟಕ ಅಲ್ವಾ, ಸೊ ತುಂಬ ಚೆನ್ನಾಗಿ ಬರ್ತಾವೆ ಮಾತುಗಳು. ಇಲ್ಲಿ ಬೈಯಲ್ಲ ಅಷ್ಟೊಂದು ಚೆನ್ನಾಗಿ. ಬೆಂಗಳೂರು ಬಂದ್ಮೇಲೆ ಇವಾಗ ಅಮ್ಮ ಊರಲ್ಲಿದ್ದಾರಾ ಇಲ್ಲಿದ್ದಾರೆ? ಇಲ್ಲ, ಊರಲ್ಲಿದ್ದಾರೆ. ಎಷ್ಟು ಮಿಸ್ ಮಾಡ್ಕೊತೀರಾ ತುಂಬ? ಅಮ್ಮ ಹೌದು, ಮುಖ್ಯವಾಗಿ ಹೌದು. ಆ ಊಟ ಮಾತ್ರ ತುಂಬ ಸ್ಪೆಷಲ್ಲಾಗಿ ಮಿಸ್ ಮಾಡ್ಕೋತೀವಿ. ಎಸ್ಪೆಷಲಿ ಅವ್ರ ಪ್ರೆಸೆನ್ಸೇ ಮಿಸ್ ಮಾಡ್ಕೊಳ್ಳೋದು ನಾನು ಜಾಸ್ತಿ.
ಅವ್ರು ಬೈತಾರೆ, ಅವ್ರದ್ದು ಊಟದಕ್ಕಿಂತ ಜಾಸ್ತಿ ಅವ್ರ ಪ್ರೆಸೆನ್ಸೇ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಹೌದು. ಸೊ ನಾನು ನಮ್ಮ ಚಾನಲ್ ಮುಖಾಂತರ ಅಮ್ಮಂಗೆ ಏನಾದ್ರು ಡೆಡಿಕೇಟ್ ಮಾಡಬೇಕು ಸಾಂಗ್ ಏನೇ ಲೈನ್ಸ್ ಏನೇ ಇದ್ರು ಡೆಡಿಕೇಟ್ ಮಾಡ್ಕೋಬೋದು. ಅಮ್ಮನಿಗೆ ಏನು ಸ್ಪೆಷಲ್, ಅಮ್ಮನ ಋಣ ಈ ಜನ್ಮದಲ್ಲೆಲ್ಲ 7 ಜನ್ಮದಲ್ಲೂ ತೀರ್ಸೋಕ್ಕಾಗಲ್ಲ. ಅವ್ರದ್ದು ಏನಾದರೂ ತೀರಿಸ್ಬೋದು ಅಂತಂದರೆ ನೀವು ಬದುಕಿರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ.